ನಮ್ಮ ಸಂಯುಕ್ತರಾದಂತಹ ಆದರ್ಶ್ ರಾವ್, ಅದೇ ರೀತಿಯಲ್ಲಿ ಪಿ ಜಿ ಎಸ್ ಎನ್ ಪ್ರಸಾದ್ರವರೇ ಹಾಗೂ ನನ್ನ ಹಿರಿಯ ಸ್ನೇಹಿತರೆ ಹಾಗೂ ಹಿರಿಯ ಸ್ನೇಹಿತರೆ, ಪ್ರಚಲಿತ ಈಗ ಉದ್ಯೋಗದಲ್ಲಿರುವಂತಹ ಎಲ್ಲ ಶಿಕ್ಷಕ ವೃಂದದವರೇ ಮತ್ತು ಇಂದಿನ ದಿನ ನಮ್ಮನ್ನು ಅತಿ ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿ ಹೊಟ್ಟೆಯನ್ನು ತಂಪು ಮಾಡಿದ್ದೀರಿ, ಜೊತೆಗೆ ಅದೇನೊಂದು ಕೀಟವನ್ನು ಕೊಟ್ಟಿದ್ದೀರಿ, ಶಾಲು ಹೊದಿಸಿದ್ದೀರಿ, ಸನ್ಮಾನ ಮಾಡಿದ್ದೀರಿ, ಹಾಕಿದ್ದೀರಿ. ಅಲ್ಲದೆ ನನಗೆ ಇಷ್ಟವಾದಂತಹ ಒಂದು ದಾಸವಾಳ ಗಿಡವನ್ನು ಕೂಡ ಕೊಟ್ಟಿದ್ದೀರಿ. ಈ ಒಂದು ಸುಸಂದರ್ಭವನ್ನು ನಾನು ಜೀವ ಇರುವವರೆಗೂ ನೆನಪಿಸಿಕೊಳ್ತಿದ್ದೆ. ನೀವು ಈಗ ಅಂದು ಬರೀ ಹಸುಳಿಗಳಾಗಿರಬಹುದು, ಆವಾಗ ನಿಮ್ಮ ಜ್ಞಾನ ಏನೇನು ಇರಲಿಲ್ಲ. ನಿಮ್ಮನ್ನು ನಾವು ಖಾಲಿ ಬೋರ್ಡ್ನಲ್ಲಿ, ಅಂದರೆ ನಿಮ್ಮ ಖಾಲಿಯಾಗಿರುವಂತಹ ಮೆದುಳನ್ನು ನಮಗೆ ತಿಳಿದಿರುವಂತಹ ಜ್ಞಾನದಿಂದ ತುಂಬಿಸಿದ್ದೇವೆ. ಅದೇ ನೀವು ಇಂದು ತುಂಬ ನಿಮ್ಮ ಜ್ಞಾನವನ್ನು ಅಭಿವೃದ್ಧಿಪಡಿಸಿಕೊಂಡಿದ್ದೀರಿ. ಅದೇ ರೀತಿಯಲ್ಲಿ ಈಗ ತಾನೇ ನನಗೆ ಗೊತ್ತಾದಂತೆ ಹಲವಾರು ಮಂದಿ ಸಾಮಾಜಿಕ ಕ್ಷೇತ್ರಗಳಲ್ಲಿ ದುಡಿಯುತ್ತಿದ್ದೀರಿ. ಈ ಒಂದು ಪ್ರವೃತ್ತಿ ಖಂಡಿತ ಬೇಕು. ಪ್ರತಿಯೊಬ್ಬ ಮನುಷ್ಯ ತನಗೆ ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಪರೋಪಕಾರವನ್ನು ಮಾಡಬೇಕು. ಅಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿ ಭಾಳಷ್ಟು ಎಲ್ಲ ವ್ಯವಸ್ಥೆಗಳು ತೀರಾ ಕೆಳಮಟ್ಟದಲ್ಲಿದ್ದಾಗ ನಿಮ್ಮಂಥವರು ವಿದ್ಯಾವಂತರಾದವರು ಅಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ಸಹಕರಿಸಿ, ಅಥವಾ ನೀವು ಅದು ಗಳಿಸಿದಂತಹ ಸಂಪತ್ತನ್ನು ಕೂಡ ನಿಮ್ಮ ಊರಿಗೆ ಅಥವಾ ನೀವು ಕಲಿತಿರುವಂತಹ ಶಾಲೆಗೆ ಅದನ್ನು ದಾನವ ರೂಪದಲ್ಲಿ ಮಾಡಿ ಕೃತಾರ್ಥರಾಗಬೇಕು ಅಂತೇಳಿ ನಾನು ನೆನೆಸಿಕೊಳ್ತಿದ್ದೆ. ಈ ಸಂದರ್ಭದಲ್ಲಿ ನಮ್ಮ ಈ ಶಾಲೆಯ ಹಿರಿಮೆಯನ್ನು ಎತ್ತರಿಗೆ ಕಾರಣರಾದಂತಹ 3 ಅಧ್ಯಾಪಕರು ಇಂದು ನಮ್ಮೊಂದಿಗಿಲ್ಲ. ಶಾಸ್ತ್ರಿಗಳು, ಕೃಷ್ಣಾಸ್ತ್ರಿಗಳು, ಆಮೇಲೆ ರಾಜಗೋಪಾಲ್ ರಾವ್, ಅದೇ ರೀತಿಯಲ್ಲಿ ಇನ್ನೊಬ್ಬರು ದಿನೇಶ್ ಚಂದ್ರ, ಹಾಗೆ ಕನ್ನಡ ಪಂಡಿತರಾದಂಥ HS ಭಟ್, ಆಮೇಲೆ ಶಿಶಿ ಅವರು, ಮತ್ತು ಇನ್ನೊಬ್ಬರು ಕೃಷ್ಣಗೌಡ. ಇವರೆಲ್ಲರೂ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಿದ್ದೇನೆ. ಶ್ರೀಕೃತ ಅವರು ಹೇಳಿದಾಗೆ ಈ ಕೀರ್ತಿ ಒಬ್ಬರಿಂದಾಗಿ ಬರುವುದಲ್ಲ, ಎಲ್ಲವರ ಸೇವೆ ಪ್ರತಿಯೊಬ್ಬರು ಕೈಗೂಡಿಸಿಕೊಂಡಾಗ ಮಾತ್ರ ಈ ಒಂದು ಅಭಿವೃದ್ಧಿ, ಶ್ರೇಯಸ್ಸು ನಮ್ಮ ಸಂಸ್ಥೆಗಳನ್ನು ಅಭಿವೃದ್ಧಿಸಲಿಕ್ಕೆ ಕಾರಣವಾಗಿದೆ. ಆದ ಕಾರಣ ನಾನು ವೈಯಕ್ತಿಕವಾಗಿ ಏನು ಸಾಧನೆಯನ್ನು ಮಾಡಲಿಲ್ಲ. ಆದ ಕಾರಣ ಭಾಳ ಹೆಚ್ಚು ಮನಸ್ಸಿಂದ ನಾನು ಹೇಳುತ್ತೇನೆ. ನಾನು ಕ್ಲಾಸ್ ರೂಮಿನಲ್ಲಿ ಮಾತ್ರ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಿದ್ದೆ ಹೊರತು ಹೀಗೆ ಓಟಲ್ಲಾಗಿ ಶಾಲೆಯ ಅಭಿವೃದ್ಧಿಯಲ್ಲಿ ನನ್ನ ಪಾತ್ರ ನಾನು ಭಾಳ ಸಂತೋಷವಾಗಿ ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ. ಇನ್ನು ಜೀವನ ಇನ್ನಷ್ಟು ಒಟ್ಟಿಗೆ ಹೋಗಲಿ, ಪ್ರಗತಿಯನ್ನು ಪಡೆಯಿರಿ, ಒಳ್ಳೆಯ ಸಾಧನೆಯನ್ನು ಮಾಡಿ ಮುಂದೆ ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಪಡೆಯಿರಿ ಅಂತೇಳಿ ನಿಮಗೆಲ್ಲ ನನ್ನ ಆಶೀರ್ವಾದವನ್ನು ಕೊಡುತ್ತಾ ನನ್ನ ಈ ಸಣ್ಣ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದಗಳು.